ಮತ್ತೊಂದು ಕಡೆ ರಾಜಧಾನಿಯ ಸುತ್ತಮುತ್ತ ಮಳೆಯ ಅವಾಂತರದಿಂದಾಗಿ ಭಾರಿ ತೊಂದರೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮಳೆಯ ಅವಾಂತರಕ್ಕೆ ರಸ್ತೆಯೆಲ್ಲ ಕೆಸುರುಮಯ ಆಗಿರುವಂತಹ ಒಂದು ಘಟನೆ ನಡೆದಿದೆ. ವರುಣಾರ್ಭಟಕ್ಕೆ ಹೆಡ್ ಮಾಸ್ಟರ್ ಬಡಾವಣೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ನ ಚಂದಾಪುರ ಹೆಡ್ ಮಾಸ್ಟರ್ ಬಡಾವಣೆ ಇದು. ಚಂದಾಪುರದಲ್ಲಿರುವಂತಹ ಹೆಡ್ ಮಾಸ್ಟರ್ ಬಡಾವಣೆ. ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯ ರಸ್ತೆಯಿಂದಾಗಿ. ಜೆಸಿಬಿ ಡ್ರೈವರ್ ಕಳ್ಸೋಣ ನಾನು ಕೇಳಿದೆ, ಮೊನ್ನೆ ನಾನು ಅರ್ತ್ ವರ್ಕ್ ಮಾಡಿಸ್ದಲ್ಲ ಕೇಳಿದೆ ಸರ್. ಯಾರು ಸರ್ ಹಾಕಿದ್ದೆ? ಹಂಗೆಲ್ಲ ಮಾತಾಡ್ಬೇಡ್ರಿ, ಮಾತಾಡ್ಬೇಡ. ದತ್ತಪುತ್ರ ನೀವೇ ಒಪ್ಕೊಂಡವ್ರು. ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ನೀವೇ ಮಾತಾಡಿದವರು ಕೊಡ್ರಿ, ಇವಾಗೂ ಕೊಡ್ರಿ, ಸಹಕಾರ ಮಾಡ್ತೀವಿ, ಇವಾಗ ಕೊಡ್ರಿ, ಮಾಡ್ತೀವಿ. ಬೇರೆ ನೀನು ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ಹೌದು, ದಾಖಲೆ ಬಿಡೋಣ, ದಾಖಲೆ ಬಿಡು. ಹೇಳ್ತಾ ಇದ್ದೀರಲ್ಲ, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ಮತ್ತೊಂದು ಕಡೆ ರಾಜಧಾನಿಯ ಸುತ್ತಮುತ್ತ ಮಳೆಯ ಅವಾಂತರದಿಂದಾಗಿ ಭಾರಿ ತೊಂದರೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮಳೆಯ ಅವಾಂತರಕ್ಕೆ ರಸ್ತೆಯೆಲ್ಲ ಕೆಸುರುಮಯ ಆಗಿರುವಂತಹ ಒಂದು ಘಟನೆ ನಡೆದಿದೆ. ವರುಣಾರ್ಭಟಕ್ಕೆ ಹೆಡ್ ಮಾಸ್ಟರ್ ಬಡಾವಣೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ನ ಚಂದಾಪುರ ಹೆಡ್ ಮಾಸ್ಟರ್ ಬಡಾವಣೆ ಇದು. ಚಂದಾಪುರದಲ್ಲಿರುವಂತಹ ಹೆಡ್ ಮಾಸ್ಟರ್ ಬಡಾವಣೆ. ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯ ರಸ್ತೆಯಿಂದಾಗಿ. ಜೆಸಿಬಿ ಡ್ರೈವರ್ ಕಳ್ಸೋಣ ನಾನು ಕೇಳಿದೆ, ಮೊನ್ನೆ ನಾನು ಅರ್ತ್ ವರ್ಕ್ ಮಾಡಿಸ್ದಲ್ಲ ಕೇಳಿದೆ ಸರ್. ಯಾರು ಸರ್ ಹಾಕಿದ್ದೆ? ಹಂಗೆಲ್ಲ ಮಾತಾಡ್ಬೇಡ್ರಿ, ಮಾತಾಡ್ಬೇಡ. ದತ್ತಪುತ್ರ ನೀವೇ ಒಪ್ಕೊಂಡವ್ರು. ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ನೀವೇ ಮಾತಾಡಿದವರು ಕೊಡ್ರಿ, ಇವಾಗೂ ಕೊಡ್ರಿ, ಸಹಕಾರ ಮಾಡ್ತೀವಿ, ಇವಾಗ ಕೊಡ್ರಿ, ಮಾಡ್ತೀವಿ. ಬೇರೆ ನೀನು ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ಹೌದು, ದಾಖಲೆ ಬಿಡೋಣ, ದಾಖಲೆ ಬಿಡು. ಹೇಳ್ತಾ ಇದ್ದೀರಲ್ಲ, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ಮತ್ತೊಂದು ಕಡೆ ರಾಜಧಾನಿಯ ಸುತ್ತಮುತ್ತ ಮಳೆಯ ಅವಾಂತರದಿಂದಾಗಿ ಭಾರಿ ತೊಂದರೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮಳೆಯ ಅವಾಂತರಕ್ಕೆ ರಸ್ತೆಯೆಲ್ಲ ಕೆಸುರುಮಯ ಆಗಿರುವಂತಹ ಒಂದು ಘಟನೆ ನಡೆದಿದೆ. ವರುಣಾರ್ಭಟಕ್ಕೆ ಹೆಡ್ ಮಾಸ್ಟರ್ ಬಡಾವಣೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ನ ಚಂದಾಪುರ ಹೆಡ್ ಮಾಸ್ಟರ್ ಬಡಾವಣೆ ಇದು. ಚಂದಾಪುರದಲ್ಲಿರುವಂತಹ ಹೆಡ್ ಮಾಸ್ಟರ್ ಬಡಾವಣೆ. ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯ ರಸ್ತೆಯಿಂದಾಗಿ. ಜೆಸಿಬಿ ಡ್ರೈವರ್ ಕಳ್ಸೋಣ ನಾನು ಕೇಳಿದೆ, ಮೊನ್ನೆ ನಾನು ಅರ್ತ್ ವರ್ಕ್ ಮಾಡಿಸ್ದಲ್ಲ ಕೇಳಿದೆ ಸರ್. ಯಾರು ಸರ್ ಹಾಕಿದ್ದೆ? ಹಂಗೆಲ್ಲ ಮಾತಾಡ್ಬೇಡ್ರಿ, ಮಾತಾಡ್ಬೇಡ. ದತ್ತಪುತ್ರ ನೀವೇ ಒಪ್ಕೊಂಡವ್ರು. ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ನೀವೇ ಮಾತಾಡಿದವರು ಕೊಡ್ರಿ, ಇವಾಗೂ ಕೊಡ್ರಿ, ಸಹಕಾರ ಮಾಡ್ತೀವಿ, ಇವಾಗ ಕೊಡ್ರಿ, ಮಾಡ್ತೀವಿ. ಬೇರೆ ನೀನು ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ಹೌದು, ದಾಖಲೆ ಬಿಡೋಣ, ದಾಖಲೆ ಬಿಡು. ಹೇಳ್ತಾ ಇದ್ದೀರಲ್ಲ, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ಮತ್ತೊಂದು ಕಡೆ ರಾಜಧಾನಿಯ ಸುತ್ತಮುತ್ತ ಮಳೆಯ ಅವಾಂತರದಿಂದಾಗಿ ಭಾರಿ ತೊಂದರೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮಳೆಯ ಅವಾಂತರಕ್ಕೆ ರಸ್ತೆಯೆಲ್ಲ ಕೆಸುರುಮಯ ಆಗಿರುವಂತಹ ಒಂದು ಘಟನೆ ನಡೆದಿದೆ. ವರುಣಾರ್ಭಟಕ್ಕೆ ಹೆಡ್ ಮಾಸ್ಟರ್ ಬಡಾವಣೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ನ ಚಂದಾಪುರ ಹೆಡ್ ಮಾಸ್ಟರ್ ಬಡಾವಣೆ ಇದು. ಚಂದಾಪುರದಲ್ಲಿರುವಂತಹ ಹೆಡ್ ಮಾಸ್ಟರ್ ಬಡಾವಣೆ. ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯ ರಸ್ತೆಯಿಂದಾಗಿ. ಜೆಸಿಬಿ ಡ್ರೈವರ್ ಕಳ್ಸೋಣ ನಾನು ಕೇಳಿದೆ, ಮೊನ್ನೆ ನಾನು ಅರ್ತ್ ವರ್ಕ್ ಮಾಡಿಸ್ದಲ್ಲ ಕೇಳಿದೆ ಸರ್. ಯಾರು ಸರ್ ಹಾಕಿದ್ದೆ? ಹಂಗೆಲ್ಲ ಮಾತಾಡ್ಬೇಡ್ರಿ, ಮಾತಾಡ್ಬೇಡ. ದತ್ತಪುತ್ರ ನೀವೇ ಒಪ್ಕೊಂಡವ್ರು.
ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ನೀನೇ ಮಾತಾಡಿದವರು ಕೊಡ್ರಿ, ಇವಾಗೂ ಕೊಡ್ರಿ, ಸಹಕಾರ ಮಾಡ್ತೀವಿ, ಇವಾಗ ಕೊಡ್ರಿ, ಮಾಡ್ತೀವಿ. ಬೇರೆ ನೀನು ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ಹೌದು, ದಾಖಲೆ ಬಿಡೋಣ, ದಾಖಲೆ ಬಿಡು. ನಾನೇ ಹೇಳ್ತಾ ಇದ್ದೀರಲ್ಲ, ನೀವೇ ಜಮೀನ್ ಬಿಟ್ಟಿರೋದು, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ಮತ್ತೊಂದು ಕಡೆ ರಾಜಧಾನಿಯ ಸುತ್ತಮುತ್ತ ಮಳೆಯ ಅವಾಂತರದಿಂದಾಗಿ ಭಾರಿ ತೊಂದರೆಗಳಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಮಳೆಯ ಅವಾಂತರಕ್ಕೆ ರಸ್ತೆಯೆಲ್ಲ ಕೆಸುರುಮಯ ಆಗಿರುವಂತಹ ಒಂದು ಘಟನೆ ನಡೆದಿದೆ. ವರುಣಾರ್ಭಟಕ್ಕೆ ಹೆಡ್ ಮಾಸ್ಟರ್ ಬಡಾವಣೆ ಜನ ಹೈರಾಣಾಗಿ ಹೋಗಿದ್ದಾರೆ. ಆನೇಕಲ್ನ ಚಂದಾಪುರ ಹೆಡ್ ಮಾಸ್ಟರ್ ಬಡಾವಣೆ ಇದು, ಚಂದಾಪುರದಲ್ಲಿರುವಂತಹ ಹೆಡ್ ಮಾಸ್ಟರ್ ಬಡಾವಣೆ. ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಪರಿಸ್ಥಿತಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯ ರಸ್ತೆಯಿಂದಾಗಿ. ಜೆಸಿಬಿ ಡ್ರೈವರ್ ಕಳ್ಸೋಣ, ನಾನು ಕೇಳ್ದೆ ಮೊನ್ನೆ ನಾನು ಅರ್ತ್ ವರ್ಕ್ ಮಾಡಿಸ್ದಲ್ಲ, ಹಂಗೆಲ್ಲ ಮಾತಾಡ್ಬೇಡ್ರಿ, ಮಾತಾಡ್ಬೇಡ. ದತ್ತಪುತ್ರ ನೀವೇ ಒಪ್ಕೊಂಡವ್ರು. ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ನೀನೇ ಮಾತಾಡಿದವರು ಕೊಡ್ರಿ, ಇವಾಗೂ ಕೊಡ್ರಿ, ಸಹಕಾರ ಮಾಡ್ತೀವಿ, ಇವಾಗ ಕೊಡ್ರಿ, ಮಾಡ್ತೀವಿ. ಬೇರೆ ನೀನು ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ಹೌದು, ದಾಖಲೆ ಬಿಡೋಣ, ದಾಖಲೆ ಬಿಡು. ನಾನೇ ಹೇಳ್ತಾ ಇದ್ದೀರಲ್ಲ, ನೀವೇ ಜಮೀನ್ ಬಿಟ್ಟಿರೋದು, ನೀವೇ ಜಮೀನ್ ಬಿಟ್ಟಿರೋದು ಎಲ್ಲ ಹೇಳ್ತಾ ಇದೀವಲ್ಲ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.